ತಿರುಚಿಟ್ರಂಬಲಂ. ಓಂ ಶಿವಾ ತಿರುಚಿಟ್ರಂಬಲಂ. ಸತ್ಯ ಹೇಳುದು, ಬಡತನ 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 ಅಂತ ಹೇಳ್ತಾರೆ. ಈಗ ನಾನು ಬರುವಾಗ ಒಂದು ಆಲೋಚನೆ ಮಾಡಿಕೊಂಡು ಬಂದೆ. ಬೆಂಗಳೂರಿಂದ ಮೈಸೂರಿಂದ ಬರುವಾಗ ಅಲ್ಲಿ ಬರ್ತಾ ಟ್ರಾಫಿಕ್, ಹೀಗೆ ಎಷ್ಟು ಗಾಡಿ ನಿಂತಿದೆ, ಅಷ್ಟು ಗಾಡಿ ಎಲ್ಲ ದೊಡ್ಡ ಸಣ್ಣದು ಅದು ಇದೆಲ್ಲ. ಈಗ ನಿಜವಾಗಿ ಬಡತನ ಉಂಟಾ ದೇಶದಲ್ಲಿ? ಇಷ್ಟು ಗಾಡಿಗೆ ಲೆಕ್ಕ ಹಾಕಿದ್ರೆ ಎಷ್ಟು ಕೋಟಿ ಆಯ್ತು ಅಂತಲೇ ಗೊತ್ತಿಲ್ಲ. ಒಂದೊಂದು ಗಾಡಿಗೆ 50 ಲಕ್ಷ 60 ಲಕ್ಷ, 1 ಕೋಟಿ 2 ಕೋಟಿ. ಆದ್ರೆ ಇಲ್ಲಿ ಕಷ್ಟ ಉಂಟು. ಸರಿಯಾಗಿ ಆಲೋಚನೆ ಮಾಡ್ಲಿಕ್ಕೆ ಹೋದ್ರೆ ಅಲ್ವಾ? ಇಂಥವರಿಗೆಲ್ಲ ಸ್ವಲ್ಪ ಬಡವರೆಲ್ಲ ಕಣ್ಣಿಗೆ ಕಂಡ್ರೆ ದೊಡ್ಡವರಿಗೆಲ್ಲ ದೇಶ ಒಳ್ಳೆದಾಗುದಿಲ್ಲ, ಪವಿತ್ರ ಆಗುದಿಲ್ಲ. ಈ ಬಡತನ ಎಂಬುದು ಎಲ್ಲಿ ಉಂಟು ಅಂತ ಕೇಳಿ ಸರಿಯಾಗಿ ನೋಡ್ಲಿಕ್ಕೆ ಹೋದ್ರೆ ಭಾರತ ದೇಶದಲ್ಲಿ ಬಡತನ ಎಂಬುದು ಇಲ್ಲ ಅಂತ ಹೇಳುದು. ಭಾರತ ದೇಶ ಅವತ್ತಿಗೂ ಕೂಡ ಎಂತ ಹೇಳುದು, ಚಿನ್ನ ವಜ್ರ ವೈಡೂರ್ಯ ಎಲ್ಲ ದಾನ ಮಾಡ್ತಿದ್ದ ದೇಶ. ಅರ್ಥ ಆಯ್ತಲ್ಲ? ಸಮೃದ್ಧಿ ಆದಂತ ದೇಶ ಇವತ್ತಿಗೂ ಸಮೃದ್ಧಿಯಾಗಿ ಉಂಟು. ಅರ್ಥ ಆಯ್ತಾ? ಇದು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲ ಭಾರತ ದೇಶದಲ್ಲಿ ಇರುವವರಿಗೆ ಪ್ರತಿಯೊಬ್ಬನಿಗೆ ದೇಶಭಕ್ತಿ ಇರಬೇಕು. ಪ್ರತಿಯೊಬ್ಬನ ಮನೆಯಲ್ಲಿ ಭಾರತ್ ಮಾತಾ ಕಿ ಜೈ, ಒಂದೇ ಮಾತರಂ, ಜನಗಣ ಮನ ಅಧಿನಾಯಕ ಜಯೇ ಭಾರತ ಭಾಗ್ಯ ವಿಧಾತ. ಇದೀಗ ನಿನ್ನೆಯಿಂದ ಹೇಳಿದಂತ ವಿಚಾರ. ದೇಶಕ್ಕೆ ತುಂಬಾ ಅನಾಹುತ ಆಗ್ತದೆ, ಅನೇಕಕ್ಕೆ ತೊಂದರೆ ಬರ್ತದಪ್ಪ. ಇಲ್ಲಿ ಈ ದೇಶದಲ್ಲಿ ಪ್ರತಿಯೊಬ್ಬರು ಅವರವರ ವೆಹಿಕಲ್ ಅಲ್ಲಿ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ ಅಂತೇಳಿ ಒಂದು ಸ್ಟಿಕ್ಕರ್ ಅಂಟಿಸಿ, ಸ್ಟಿಕ್ಕರ್ ಅನ್ನು ಹಾಕಿ ಎಲ್ಲಾ ಕಡೆ ಹೋಗ್ಲಿ, ಇಡೀ ಪ್ರಪಂಚದಾದ್ಯಂತ ಅದು ಓಡ್ತಾ ಇರಬೇಕು. ಪ್ರಕೃತಿಯಲ್ಲಿ ಅದು ಪ್ರತಿಯೊಬ್ಬನ ಕಣ್ಣಲ್ಲಿ ನೋಡುವಾಗ ಅವನ ಮನಸ್ಸಲ್ಲಿ ಓದಿ ಹೋಗ್ಬೇಕು ಅವನಿಗೆ, ಭಾರತ್ ಮಾತಾ ಕಿ ಜೈ ಅಂತೇಳಿ. ಕಣ್ಣು ಮುಚ್ಚಲಿಕ್ಕೆ ಆಗುದಿಲ್ಲಲ್ಲ. ಈ ಗಾಡಿ ಓಡಿಸ್ತಾ ಹೋಗುವಾಗ ಬ್ಯಾಕ್ ಇಂದ ನಾವು ಹೋಗ್ತಿದ್ದೆ, ಫ್ರಂಟ್ ಅಲ್ಲಿ ಒಂದು ಗಾಡಿ ಇರ್ತದೆ, ಯಾರು ಬೇಕಾದ್ರೆ ಇರಲಿ ಗಾಡಿಯಲ್ಲಿ ನೋಡುವಾಗ ಭಾರತ್ ಮಾತಾ ಕಿ ಜೈ ಒಂದೇ ಮಾತರಂ ಅಂತ ಮನಸ್ಸಲ್ಲಿ ಅದು ಓದಬೇಕಲ್ಲ. ಓದಲೇಬೇಕು, ಇದು ನಡಿಲೇಬೇಕು ದೇಶದಲ್ಲಿ. ಭಾರತ್ ಮಾತಾ ಕಿ ಜೈ ಒಂದೇ ಮಾತರಂ ಪರಮ ಶ್ರೇಷ್ಠವಾದ ತಾಯಿಯ ಮಂತ್ರವನ್ನು, ಆ ತಾಯಿಯ ಸ್ತುತಿಯನ್ನು ಪ್ರತಿಯೊಬ್ಬರಿಗೆ ತಿಳಿಸಿಕೊಡುವಂತ ಸ್ಥಿತಿ ಬರಬೇಕು. ಎಷ್ಟೇ ಹೇಳುದು, ಗೊತ್ತಾಯ್ತಾ? ಇಷ್ಟಾದ್ರೂ ಮಾಡುವ ಈ ಮಣ್ಣಲ್ಲಿ ಓಡಾಡೋದಕ್ಕೆ. ಈ ದೇಶ ನಮಗೆ ಊಟ ಕೊಡ್ತದಲ್ಲ, ಈ ದೇಶ ನಮಗೆ ಒಳ್ಳೆಯ ಸ್ಥಿತಿಯನ್ನು ಕೊಟ್ಟಿದ್ದಲ್ಲ, ಈ ದೇಶ ನಮಗೆ ಅನೇಕ ರೀತಿಯ ಸವಲತ್ತು ಎಲ್ಲವನ್ನು ಕೊಟ್ಟಿದ್ದಲ್ಲ ದೇಶ. ಈ ಮಣ್ಣು ತಾಯಿ ಜಗನ್ಮಾತೆ, ಇಷ್ಟಾದ್ರೂ ಮಾಡುವಲ್ಲ. ಎಲ್ಲರೂ ಸೇರಿ ಭಾರತ್ ಮಾತಾ ಕಿ ಜೈ ಒಂದೇ ಮಾತರಂ ಅಂತ ಹೇಳುವ ವಿಷಯವನ್ನು ಅವರವರ ಗಾಡಿಯಲ್ಲಿ, ಅವರವರ ಮನೆಯ ಮುಂದೆ ಮತ್ತು ಅವರವರ ಮನೆಯಲ್ಲಿ ದಿನನಿತ್ಯ ಪ್ರಾರ್ಥನೆ ಇದು ಮಾಡಲೇಬೇಕು. ಹೀಗೆ ಮಾಡಿದರೆ ಸನಾತನ ಧರ್ಮಕ್ಕೆ ಎಲ್ಲದಕ್ಕೂ ಅರ್ಥ ಆಯ್ತಲ್ಲ. ಸನಾತನ ಧರ್ಮದಿಂದಲೇ ಎಲ್ಲ ಧರ್ಮ ಬಂದದ್ದು. ಸನಾತನ ಧರ್ಮ ಹೇಳಿದ್ದು ಭಾರತ್ ಮಾತಾ ಕಿ ಜೈ ಅಂತ. ಸನಾತನ ಧರ್ಮ ಹೇಳಿದ್ದು ಮಣ್ಣನ್ನು ಅಮ್ಮ ಅಂತೇಳಿ ಪೂಜಿಸುವುದು. ಸನಾತನ ಧರ್ಮ ಕೊಟ್ಟದೆಲ್ಲ ವಿಚಾರ. ಸನಾತನ ಧರ್ಮವನ್ನು ಅದರಿಂದ ಆರಿಸಿ ಅದರಿಂದ ಬಂದ ವಿಚಾರ ಹಿಂದೂ ಮತ, ಹಿಂದೂ ಧರ್ಮ ಅಲ್ಲ. ಅರ್ಥ ಆಯ್ತಲ್ಲ? ಧರ್ಮ ಸನಾತನ ಧರ್ಮ. ಅದೇ ರೀತಿ ಇಸ್ಲಾಂ ಮತ, ಇಸ್ಲಾಂ ಧರ್ಮ ಅಲ್ಲ. ಅರ್ಥ ಆಯ್ತಾ? ಅದೇ ರೀತಿ ಕ್ರಿಶ್ಚಿಯನ್, ಇದು ಮತ, ಧರ್ಮ ಅಲ್ಲ. ಧರ್ಮ ಒಂದೇ ಒಂದು ಧರ್ಮ, ಸನಾತನ ಧರ್ಮ. ಇದು ಎಲ್ಲರಿಗೆ ತಿಳಿದ್ರೆ ಸಾಕು. ಆ ಸನಾತನ ಧರ್ಮ ಹೇಳಿಕೊಟ್ಟ ಮಾತು ತಾಯಿಯನ್ನು ಪೂಜಿಸು, ಮಣ್ಣನ್ನು ಗೌರವಿಸು, ನೀನಿರುವ ಮಣ್ಣನ್ನು ಪ್ರೀತಿಸು, ಅದು ನಿನ್ನ ತಾಯಿ. ಅಮ್ಮನ ಗರ್ಭದಲ್ಲಿ ಒಂದು ಮಗು ಹುಟ್ಟಿದರೆ, ಭೂಮಿಗೆ ಒಂದು ಬೀಜ ಹಾಕಿದರೆ ಅದೆಷ್ಟು 1000 ಬೀಜಗಳು ಬರ್ತದೆ, 1000 ಹಣ್ಣುಗಳು ಬರ್ತದೆ. ಹಾಕೋದು ಒಂದು ಬೀಜ, ಅದು ಎಷ್ಟು ದೊಡ್ಡ ತಾಯಿ ಆಗಿರ್ಬೇಕಲ್ಲ. ಮಾತೆ, ಜಗನ್ಮಾತೆ, ತಾಯಿ, ಭುವನೇಶ್ವರಿ. ಸತ್ಯ ಅಲ್ವಾ?
ಸ್ವಲ್ಪ ಯೋಚನೆ ಮಾಡಿ. ಈಗ ತಾಯಿಗೆ ಎಷ್ಟು ಶಕ್ತಿ ಇರ್ಬೋದು, ಮಣ್ಣಿಗೆ ಎಷ್ಟು ಶಕ್ತಿ ಇರ್ಬೋದು, ಮಣ್ಣಿನಲ್ಲಿ ಏನಲ್ಲಿ ಇರ್ಬೋದು. ಈ ಮಣ್ಣು ನಮ್ಮನ್ನು ಚೆನ್ನಾಗಿ ಇಟ್ಟಿದೆ ಅಂದರೆ, ಈ ಮಣ್ಣಿಗೆ ನಾವು ಗೌರವ ಕೊಡ್ತೇವೆ ಅಂತ ಹೇಳಿದರೆ, ನಾವು ಭಾರತ ಮಾತಾಕ್ಕೆ ಜೈ, ಒಂದೇ ಮಾತಾರ ಅಂತ ಹೇಳುವ ವಿಚಾರ ಪ್ರತಿಯೊಬ್ಬರ ಮನೆಯಲ್ಲಿ, ದೇಶದಲ್ಲಿ ಇದು ಬರಲೇಬೇಕು. ಪ್ರತಿಯೊಬ್ಬರು ಹೇಳಲೇಬೇಕು. ಹೀಗೆ ಹೇಳಿದರೆ ಒಂದು ಹೊಸ ಒಂದು ಎನರ್ಜಿ, ಒಂದು ಶಕ್ತಿ ಈ ದೇಶದಲ್ಲಿ ಸೃಷ್ಟಿಯಾಗೋದಂತೂ ಸತ್ಯ, ಬೇರೆಂತ ಹೇಳಲಿಕ್ಕೆ ಸಾಧ್ಯ. ಶುಭವಾಗಲಿ. ಬೆಂಗಳೂರಿನಲ್ಲಿ ಎಂಥದ್ದು, ಬೆಂಗಳೂರಿನಲ್ಲಿ ಎಲೆಕ್ಟ್ರಾನಿಕ್ ಸಿಟಿ, ಎಲೆಕ್ಟ್ರಾನಿಕ್ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಕೊಟ್ಟಂತ ಸಂದೇಶ ಅಷ್ಟೇ ಹೇಳುದು, ಬೇರೆಂತ ಹೇಳಿ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ. ತಿರುಚಿತ್ರಂಬಲಂ, ತಿರುಚಿತ್ರಂಬಲಂ, ಗುರುವೇ ಶರಣಂ, ಗುರುವೇ ಶರಣಂ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ.